ಪ್ರೈಸ್ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತಿನ ಒಂದು ವಚನದ ಭಾಗ ಏನಂತಂದ್ರೆ, ಜ್ಞಾನೋಕ್ತಿ 18:21 ಬರೆದಿದೆ, ಜೀವ ಮರಣಗಳು ನಾಲಿಗೆ ಹೊಸ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಜೀವ ಮರಣ ನಾಲಿಗೆಯ ಹೊಸ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಾದರೆ ಪ್ರಿಯರೇ, ಜೀವ ಮತ್ತು ಮರಣ ನಾಲಿಗೆ ಹೊಸದ್ರೆ, ಈ ನಾಲಿಗೆಯಲ್ಲಿ ಒಬ್ಬ ವ್ಯಕ್ತಿಗೆ ಜೀವನು ಕೊಡಬಹುದು, ಒಬ್ಬ ವ್ಯಕ್ತಿಗೆ ಜೀವನು ಉಳಿಸಬಹುದು. ಈ ನಾಲಿಗೆಯಲ್ಲಿ ಜೀವದ ಮಾತುಗಳನ್ನು ಆಡಿ ಒಬ್ಬನ ರಕ್ಷಿಸಬಹುದು, ಅಥವಾ ತಪ್ಪಾದಂತಹ ಮಾತುಗಳನ್ನು ಆಡಿ ಆ ವ್ಯಕ್ತಿ ನರಕಕ್ಕೆ ಹೋಗುವಾಗ ಕೂಡ ಮಾಡಬಹುದು. ಉದಾಹರಣೆಗೆ ಒಂದು ಚಿಕ್ಕ ಕತೆ ಹೇಳಲಿಕ್ಕೆ ಹೋದ್ರೆ, ಒಬ್ಬೊಂದು ಮನೆಯಲ್ಲಿ ಒಂದು ಹುಡುಗಿ ಒಂದು ಹುಡುಗನ ಜೊತೆ ಓಡೋಗಿರ್ತಾಳೆ ಅಂತ ಇಟ್ಕೊಳ್ಳಿ, ಅಥವಾ ಒಬ್ಬ ಕುಡುಕ ಮಗ ಇರ್ತಾನೆ ಅಂತ ಇಟ್ಕೊಳ್ಳಿ. ಹೋಗಿ ನಿನ್ ಮಗ ಕುಡುಕ ಅಂತ ಹೇಳಿದ್ರೆ ಅವರ ತಂದೆ ತಾಯಿಗಳಿಗೆ ವೇದನೆ ಆಗಿ, ನಾನು ಈ ಮಗನ ಜೊತೆ ಬದುಕೋದಕ್ಕಿಂತ ನಾವು ಸಾಯೋದೇ ಒಳ್ಳೇದು ನೋಡಿ ಆತ್ಮಹತ್ಯೆ ಪ್ರಯತ್ನದವರೆಗೆ ಹೋಗ್ಬಿಡ್ತಾರೆ. ಅದೇ ಊರ ಜನಗಳು ನಿನ್ನ ಮಗ ಪರವಾಗಿಲ್ಲ, ಬದಲಾಯಿಸ್ತೀವಿ, ಹಂಗೆ ಹಿಂಗೆ ಅಂತ ಹೇಳಿ ಏನು ಮಾಡೋದ ಮಾತುಗಳು ಅವ್ರು ಸಮಾಧಾನ ಮಾಡ್ತಾ ಬನ್ನಿ. ಆ ಕುಡುಕ ತಂದೆ ತಾಯಿಗಳಿಗೆ ನನ್ನ ಆ ಪ್ರೀತಿಯಿಂದ ಮಾತಾಡಿಸುವಂತ ಜನಗಳು ಇದ್ದಾರಲ್ಲ ಅಂತೇಳಿ ಅವ್ರು ಬಾಳಿ ಬದುಕಲಿಕ್ಕೆ ನೋಡ್ತಾರೆ. ಹಾಗೇನೆ ನಾನು ಆಗ್ಲೇ ಹೇಳಿದ್ರೆ, ಒಂದು ಹುಡುಗಿ ಒಂದು ಹುಡುಗನ ಜೊತೆ ಓಡೋಗ್ಬಿಟ್ಟಿದ್ರೆ, ಅಯ್ಯೋ ನಿನ್ನ ಮಗಳು ಓಡೋಗ್ಬಿಟ್ಲು, ನಿನ್ನ ಮಗಳು ಅಂತವಳು, ತಾಯಿಯನ್ನು ಕಡಿಮೆನಾ ತಂದೆಯನ್ನು ಕಡಿಮೆನಾ ಅಂತ ಹೇಳಿದಾಗ ಅವ್ರಿಗೆ ಇನ್ನೂ ನೋವುಗಳು ಮಾತಾಡ ಅವರು ಮರಣದ ಕಡೆಗೆ ಹೋಗ್ತಾರೆ. ಅದೇ ಜೀವದ ಕಡೆ ಅಂತಂದ್ರೆ ಏನ್ ಗೊತ್ತಾ, ಅಯ್ಯೋ ಪರವಾಗಿಲ್ಲ ಕಣಮ್ಮ, ಎಲ್ಲಾ ಜಾಗದಲ್ಲೂ ಈ ತರದ್ ಇದ್ದಿದೆ, ಈಗ ಇದೆಲ್ಲ ಕಾಮನ್, ನಿನ್ ಮಗಳು ಬಂದ್ರೆ ಸೇರಿಸ್ಕೋ, ಆಗ ಮಗಳ ಲೈಫು ಹಾಳಾಗೋದಿಲ್ಲ, ಮತ್ತೆ ನೀನು ಕೂಡ ಅಷ್ಟೇನೆ, ಏನೋ ದುಡುಕ್ಬಿಟ್ರಿ, ಆಗೋಯ್ತು, ಚಿಂತೆ ಮಾಡಬೇಡಿ, ಕಣ್ಣೀರ್ ಹಾಕ್ಬೇಡಿದ್ರೆ ಸಮಾಧಾನದ ಮಾತುಗಳಾಗ್ಬಿಟ್ರೆ ಅವರಿಗೆ ಇನ್ನೂ ಜೀವಿಸ್ಬೇಕು, ಇನ್ನೂ ಬದುಕಬೇಕು, ನನ್ನನ್ನು ಪ್ರೀತಿಸೋರು ಇನ್ನೂ ಇದ್ದಾರೆ ಅಂತ ಭಾವನೆ ಬರ್ತದೆ ಪ್ರಿಯರೇ. ಇವತ್ತು ಏನಾಗ್ತದ್ರೆ, ತಪ್ಪು ಮಾಡಿದವ್ರನ್ನ ಸಾಕಷ್ಟು ಮಟ್ಟಿಗೆ ನೋವು ಮಾಡ್ತೀವಿ. ಇಲ್ಲ, ಅದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಸ್ವಾಮಿ ಹೇಳ್ತಿದ್ದಾರೆ, ನಾಲಿಗೆಯಲ್ಲಿ ಜೀವ ಮತ್ತು ಮರಣ ಇದೆ ಅಂತೇಳಿ. ಹಾಗೇನೆ ಬೈಬಲ್ ಪ್ರಕಾರ ಜೀವ ಮರಣ ಅಂದರೆ ಏನಂದರೆ, ಕೆಲವೊಂದು ಜನ ನೋಡಿದ್ರೆ ಬರೀ ಮರಣದ ಮಾತಾಡ್ದ, ಅಯ್ಯೋ ನಾನು ಇರೋದೇ ಹಿಂಗೆ, ನನ್ನ ಲೈಫೇ ಹೋಯ್ತು, ನನ್ನ ಲೈಫೇ ಮುಗ್ದೋಯ್ತು, ಅಯ್ಯೋ ನನ್ನ ಪರಿಸ್ಥಿತಿ ಹೇಗೆ, ನನ್ನ ಮಗನೇ ಸರಿಯಿಲ್ಲ, ಬರೀ ಬಾಯಲ್ಲಿ ನಕಾರ ಮಾತುಗಳನ್ನ ಆಡಬೇಡಿ. ಅದು ಮರಣದ ಮಾತುಗಳನ್ನು ಬೈಬಲ್ ಪ್ರಕಾರ ಹೇಳ್ತದೆ. ಜೀವದ ಮಾತು ಏನು ಗೊತ್ತಾ, ನನ್ನ ಮಗ ಬದಲಾಗ್ತಾನೆ, ನನ್ನ ಕುಟುಂಬದಲ್ಲಿ ನಾನು ಶಾಂತಿ ಸಮಾಧಾನ ಕಂಡೇ ಕಾಣ್ತೀನಿ, ನನ್ನ ಹೆಂಡತಿ ಸರಿ ಆಗ್ತಾಳೆ, ನನ್ನ ಗಂಡ ಸರಿ ಆಗ್ತಾನೆ, ನನ್ನ ಸೇವಕರೇ, ನಮ್ಮ ಸಭೆಯಲ್ಲಿ ಆತ್ಮಗಳು ಕಡಿಮೆ ಅಂತ ಹೇಳಕ್ ಹೋಗ್ಬೇಡಿ. ಆತ್ಮಗಳು ಜಾಸ್ತಿ ಇದೆ ಅಂತ ಒಪ್ಕೊಳ್ಳೋದು ಬೇಡ. ನಮಗೆ ದೇವರು ಆಶೀರ್ವಾದ ಮಾಡ್ತಾರೆ, ನಮ್ಮ ಸಭೆಯಲ್ಲಿ ಅದ್ಭುತ ಮಾಡ್ತಾರೆ, ನಾವು ಯೇಸು ಕ್ರಿಸ್ತನ ಹತ್ರ ಬಂದಂತ ಜನಗಳು ಯಾರು ಬೆರಿಗೆಯಲ್ಲಿ ಹೋಗೋದಿಲ್ಲ ಅಂತ ಹೇಳಂತ ಒಂದು ಶುದ್ಧವಾದ ವಚನವನ್ನ ನಿಮ್ಮ ಬಾಯಿಯಲ್ಲಿ ನುಡಿತಾ ಬನ್ನಿ. ನಿಮ್ಮ ಆ ಒಂದು ನೀವು ನಡೆಸುವಂತ ಆಲಯಕ್ಕೆ ದೇವರ ಆಶೀರ್ವಾದ ಗ್ಯಾರಂಟಿ ಇರ್ತದೆ. ಅದು ಬಿಟ್ಬಿಟ್ಟು ಬರೀ ನಕಾರ ಮಾತುಗಳನ್ನ ಆಡಿದಾಗ ದೇವ್ರ ಕಾರ್ಯ ಮಾಡೋಕ್ಕಾಗೋದಿಲ್ಲ. ಇವತ್ತು ನೋಡಿ, ಎಲ್ಲಿಗಾದ್ರೂ ಹೊರಡಬೇಕಾದ್ರೆ ಶಕುನಗಳ ನೋಡಿ ಹೊರ್ತಾರೆ, ಖಾಲಿ ಬಿಂದಿಗೆ ಕಂಡ್ಬಿಟ್ರೆ ವಾಪಸ್ ಬಂದ್ಬಿಡೋದು, ಗೂಬೆಗೆ ಹೋಗ್ಬಿಟ್ರೆ ವಾಪಸ್ ಬಂದ್ಬಿಡೋದು, ಈ ತರ ಏನೆಲ್ಲೋ ನಾವು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಮಾಡ್ತಾ ಇದ್ದ ಪ್ರಿಯರೇ. ಇಲ್ಲ ಅಂತ ಶಕುನಗಳನ್ನ ನಂಬೇಡಿ. ಮಂಗಳವಾರ ಶುಕ್ರವಾರ ಅದೆಲ್ಲ ನಂಬಕ್ ಹೋಗ್ಬಾರ್ದು ಪ್ರಿಯರೇ. ಏನ್ ಗೊತ್ತಾ, ಪ್ರತಿದಿನಾನು ದೇವರು ಪರಿಶುದ್ಧವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರಿಯರೇ, ನಿಮ್ಮ ಒಂದು ನಾಲಿಗೆಯ ಮಾತುಗಳಿಂದ ಜೀವನೂ ಬರೆಸಬಹುದು, ನಿಮ್ಮ ಒಂದು ನಾಲಿಗೆಯ ಮಾತುಗಳಿಂದ ಒಬ್ಬ ವ್ಯಕ್ತಿಗೆ ಮರಣನೂ ಬರೆಸಬಹುದು. ನೀವು ಸಂತೈಸುವಿಕೆಯ ಮಾತುಗಳನ್ನ ಆಡಿದಾಗ ಆ ಕುಟುಂಬಕ್ಕೆ ಆಶೀರ್ವಾದ. ಅದೇ ನೀವು ಕಿಂಡಲ್ ಮಾಡುವಂತ ಮಾತುಗಳು, ಕುಚೇಷ್ಟೆ ಮಾತುಗಳು ಎಲ್ಲ ಮಾಡಿದಾಗ ಆ ಕುಟುಂಬ ಹಾಳಾಗಲಿಕ್ಕೆ ನೀವೇ ಕಾರಣ ಆಗ್ತೀರಾ. ಇವತ್ತು ನಾವು ಒಂದು ಜಾಗಕ್ಕೆ ಸೇವೆಗೆ ಹೋಗ್ತಾ ಇದ್ದೋ, ಆ ಸೇವೆಗೆ ಹೋಗ್ತಾ ಇದ್ದಾಗ ಅಲ್ಲಿ ಏನಾಯ್ತು, ಅಣ್ಣ ತಂಗಿಗೆ ಕೆಟ್ಟದಾಗಿ ಮಾತಾಡ್ಬಿಟ್ಲು. ಅಯ್ಯೋ ಅಣ್ಣನಿಂದ ನನಗೆ ಇಂಥ ಮಾತು ಬಂದ್ಬಿಟ್ರೆ ಹೋಗಿ ನೇಣು ಹಾಕೊಂಡ್ಬಿಟ್ಲು. ನೇಣು ಹಾಕೊಂಡು ಆದ್ಮೇಲೆ ಕೊನೆಗೆ ಏನಾಯ್ತು ಗೊತ್ತಾ ಪ್ರಿಯರೇ, ಎಲ್ಲಾ ಬಂದ್ಬಿಟ್ಟು ಪೊಲೀಸರು ಅವರೆಲ್ಲ ಬಂದು ತೀರ್ಮಾನ ಮಾಡಿ, ಇನ್ನೇನು ಪೊಲೀಸರು ಅಣ್ಣನ ಮನೆಗೆ ಹೋಗ್ಬೇಕಾದ್ರೆ ಅಣ್ಣನ ಹೋಗಿ ನೇತಾಕೊಂಡ್ಬಿಟ್ಟಿದ್ದಾನೆ. ಯಾಕೆ, ತಂಗಿಗೆ ಹಿಂಗ ಅಂದ್ಬಿಟ್ನಲ್ಲ, ಅವಳು ಸತ್ತೋಗ್ಲಲ್ಲ ಅಂತ ಹೇಳೋ ವೇದನೆಯಲ್ಲಿ ಅವನು ಸತ್ತೋಗ್ಬಿಟ್ಟ ಪ್ರಿಯರೇ. ನೋಡಿ, ಒಂದೇ ಒಂದು ಬಾಯಿಯ ಮಾತಿನಿಂದ 2 ಸಾವುಗಳನ್ನ ಕಾಣಬೇಕಾಯ್ತು ಪ್ರಿಯರೇ. ಇಲ್ಲ ಪ್ರಿಯರೇ, ಇವತ್ತಿನಿಂದ ನಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡಿಕೊಂಡು ನಕಾರದ ಮಾತುಗಳನ್ನ ಜಾಸ್ತಿ ಆಡಕ್ ಹೋಗ್ಬೇಡಿ. ನಾನು ಇರೋದೇ ಹಿಂಗೆ, ನನ್ನ ಕಾಯಿಲೆ ವಾಸಿ ಆಗೋದಿಲ್ಲ, ಅಯ್ಯೋ ನನಗೆ ಇಂಥ ಮಗ ಹುಟ್ಟುಬಿಟ್ಟ, ಹೀಗೆಲ್ಲ ಹೇಳೋದು ಬೇಡಿ. ಅದರ ಬದಲಿಗೆ ಸಾಧ್ಯವಾದಷ್ಟು ಸಕಾರ ಮಾತುಗಳನ್ನಾಡಿ, ನನ್ನ ಕುಟುಂಬ ಬದಲಾಗ್ತದೆ, ನನಗೆ ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ, ನಾನು ಯೇಸು ಕ್ರಿಸ್ತನ ಸನ್ನಿಧಾನಕ್ಕೆ ಬಂದಿದ್ದೀನಿ, ನೀವು ನಾಲಿಗೆಯಿಂದ ನಂಬಿಕೆಯ ಸಕಾರ ಮಾತುಗಳನ್ನ ಆಡಿದಾಗ ದೇವರು ತಾನೇ ಆಶೀರ್ವಾದ ಮಾಡ್ತಾರೆ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಮ್ಮ ನಾಲಿಗೆಯಲ್ಲಿ ಜೀವನೂ ಇದೆ, ಮರಣನಿದೆ. ಮರಣ ಅಂದ್ರೆ ಕೆಟ್ಟ ಮಾತುಗಳು.
ಇನ್ನೊಂದು ಮಾತಿದ್ದಾರೆ, ಕೆಟ್ಟ ಕೆಟ್ಟ ಹೊಲಸು ಪದಗಳನ್ನು ಆಡಿ ಮರಣದ ಕಡೆಗೆ ಹೋಗುವಂಥವ್ರು ತುಂಬಾ ಜನ ಇದ್ದಾರೆ. ಇಲ್ಲ ಪ್ರಿಯರೇ, ನಾವು ಉತ್ತಮವಾದ ಮಾತುಗಳನ್ನ ಆಡಿದಾಗ ಜನಗಳ ನಿಷ್ಠುರವನ್ನು ನಾವು ಎದುರಿಸಬೇಕಾಗ್ತದೆ. ಆದರೂ ಕೂಡ ದೇವರ ಆಶೀರ್ವಾದ ನಮಗೆ ಇದ್ದೇ ಇದೆ ಪ್ರಿಯರೇ. ಹಾಗಾದ್ರೆ ನಮ್ಮ ನಾಲಿಗೆಯಿಂದ ಕೆಟ್ಟ ಮಾತುಗಳು, ನಕಾರ ಪದಗಳು, ಇನ್ನೊಬ್ಬರನ್ನ ಕಿಂಡಲ್ ಮಾಡಿದ ಪದಗಳೆಲ್ಲ ಬರದನೆ ನಾವು ದೇವರಿಗಾಗಿ ನಿಂತು ಸಕಾರ ಪದಗಳ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸೋಣ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್ ಪ್ರಿಯರೇ, ಪ್ರೈಸ್ ಲಾರ್ಡ್.